ಟಾಪ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಯಾರಿ ಎಲ್ಲ ಡ್ರೇಪಿಂಗ್ ಮಾಡಿ ಸ್ಯಾರಿ ಎಲ್ಲ ಉಡ್ಸೋದು ಇದು ಕೂಡ ತುಂಬಾನೇ ಮತ್ತೆ ಹಾಕೊಂಡು ಬಂದೆ. ಸೊ ಆ ಟೈಮ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ನಮ್ಮನೆಯಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಹಬ್ಬದ ಹಿಂದಿನ ದಿನ ನಾನು ಈವ್ನಿಂಗಲ್ಲಿ ಫಸ್ಟು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿಕೊಂಡು ಈ ಸತಿ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಅಂದರೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟಿಂದ ಬ್ಯಾಕ್ ಡ್ರಾಪ್ನ ನಾನು ರೆಡಿ ಮಾಡಿಕೊಂಡೆ. ವೈಟ್ ಕಲರ್ದು ಕ್ಲಾತ್ನ ಹಾಕಿ ಅದ್ರ ಮೇಲ್ಗಡೆ. ಅದಾದಮೇಲೆ ನಾನು ದೇವರಿಗೆ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಯಾರಿ ಎಲ್ಲ ಡ್ರೇಪಿಂಗ್ ಮಾಡಿಕೊಂಡು ದೇವರಿಗೆ ಸ್ಯಾರಿ ಎಲ್ಲ ಉಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ದೇವರಿಗೆ ಹ್ಯಾಂಡ್ ಮಾತ್ರ ಹಾಕ್ತಿದ್ದೆ ಪ್ರತಿ ವರ್ಷ. ಅದು ಶಂಕರ್ ನನಗೆ ರೆಡಿ ಮಾಡಿ ಕೊಟ್ಟಿದ್ದರು ಶೀಟಲ್ಲಿ, ಸೊ ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಈ ವರ್ಷ ನನಗೆ ಹ್ಯಾಂಡು ಮತ್ತು ಲೆಗ್ಗು ಎರಡೂ ತೊಗೊಂಡು ಬಂದು ಹಾಕೋಣ ಅಂತ ಅನ್ನಿಸ್ತು. ಹಾಗಾಗಿ ಹ್ಯಾಂಡು ಮತ್ತು ಲೆಗ್ಗು ಎರಡೂ ನಾನು ತೊಗೊಂಡು ಬಂದಿದ್ದೆ ಶಾಪಲ್ಲಿ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಈ ಸತಿ ಸ್ಯಾರಿ ಡ್ರೇಪಿಂಗ್ ಮಾಡೋಣ, ಹೇಗೆ ಕಾಣುತ್ತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಹೇಗೆ ಬರುತ್ತೋ ಉಡ್ಸೋದಕ್ಕೆ ಅಂತ ಅಂದ್ಕೊಂಡೆ. ಬಿಕಾಸ್ ನಾನು ಲೆಗ್ ಮತ್ತು ಹ್ಯಾಂಡ್ ಹಾಕಿ ಪ್ರತಿ ವರ್ಷನೂ ಉಡಿಸ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಹ್ಯಾಂಡ್ ಮತ್ತು ಲೆಗ್ ಎರಡೂ ಹಾಕೋದಕ್ಕೆ. ತುಂಬಾ ಚೆನ್ನಾಗಿಯೇ ಬಂತು ಅಂತ ಅನಿಸುತ್ತೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ನೀಟಾಗಿಯೇ ಬಂದಿತ್ತು. ಸೂಪರ್ ಮಗ, ಸೂಪರ್. ಎಲ್ಲ ಚೆನ್ನಾಗಿದೆ. ಸೂಪರ್ ಸೂಪರ್ ಆಗಿದೆ. ಅದು ಚೆನ್ನಾಗಿದೆ. ಒಳ್ಳೆ ಮುದ್ದಾಗಿದೆ ಅಲ್ಲ. ನನಗೆ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಬಾಲಕ್ಕೆ ತಿರುಗಿಬಿಟ್ಟಿದೆ. ಸರಿ ಇದೆಯಾ? ಚೆನ್ನಾಗಿದೆಯಾ? ಓ ಸೂಪರ್ ಆಗಿದೆ. ಚೆನ್ನಾಗಿದೆಲ್ಲ ಕಾಲ ಚೆನ್ನಾಗಿದೆ. ಸರಿ ಇದೆಯಾ? ಓ ಸೂಪರ್ ಆಗಿದೆ. ಸ್ಯಾರಿ ಡ್ರೇಪಿಂಗ್ ಎಲ್ಲ ಆದಮೇಲೆ ಅಂತೂ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಪ್ರತಿ ವರ್ಷ ಲಕ್ಷ್ಮಿ ಕೂರಿಸೋದಕ್ಕಿಂತ ಈ ವರ್ಷ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಲೆಗ್ ಮತ್ತು ಹ್ಯಾಂಡ್ ಎರಡೂ ಯೂಸ್ ಮಾಡಿದ್ರಿಂದ. ನಾನು ಪ್ರತಿ ವರ್ಷ ಅದೇ ಆವಾಗಲೇ ಹೇಳ್ದಂಗೆ ಹ್ಯಾಂಡ್ ಮಾತ್ರ ಯೂಸ್ ಮಾಡ್ತಿದ್ದೆ. ಬಟ್ ಈ ವರ್ಷ ಎರಡೂ ಟ್ರೈ ಮಾಡೋದ್ನಲ್ವ ತುಂಬಾ ಕಳ್ಕಳಿಯಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಸ್ಯಾರಿ ಎಲ್ಲ ಉಡ್ಸಿದ್ಮೇಲೆ ಅಂತ. ಅದಾದಮೇಲೆ ನಾನು ಇಲ್ಲಿ ಸ್ಟೆಪ್ಸ್ನ ಮಾಡ್ಕೊಂಡಿದ್ದೀನಿ. ಪ್ರತಿ ಸತಿ ಒಂದು ಟೇಬಲ್ ಮೇಲೇ ಎಲ್ಲ ಜೋಡಿಸ್ತಾ ಇದೆ. ಬಟ್ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸ್ಟೆಪ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಲಕ್ಷ್ಮಿ ಕೂರಿಸೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಅದಾದಮೇಲೆ ಮುಖವಾಡಕ್ಕೆ ಈ ಥರ ಸಿಂಪಲ್ಲಾಗಿ ಪೇಂಟಿಂಗ್ ಎಲ್ಲ ಮಾಡಿಕೊಂಡೆ. ಹಾಗೆ ಬೆಳ್ಳಿ ದೀಪ ಎರಡಕ್ಕೆ ನಾನು ವಿಷ್ಣು ಮತ್ತು ಲಕ್ಷ್ಮಿ ಅಂತ ಹೇಳಿ ಎರಡು ದೀಪಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಈ ವರ್ಷ ಸಿಲ್ವರ್ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಫೆಸ್ಟಿವಲ್ಗೆ ಅಂತ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ನೀವಾರು ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಅಷ್ಟೆಲ್ಲ ಸಿಲ್ವರ್ ಪರ್ಚೇಸಿಂಗ್ ಆದಮೇಲೆ ಮತ್ತೆ ನನಗೆ ಪಂಚಾರತಿ ಮಾಡೋದು ಒಂದು ಮತ್ತು ಕಾಮಾಕ್ಷಿ ದೀಪ ಇದೆರಡು ಬೇಕು ಅನ್ನಿಸ್ತು. ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಹೋಗ್ಬಿಟ್ಟು ಹಬ್ಬಕ್ಕೆ ಮುಂಚೆ ನಾನು ಇದೆರಡನ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಆ ಟೈಮಲ್ಲಿ ಏನು ವೀಡಿಯೋಸ್ ಮಾಡಿರಲಿಲ್ಲ. ಹಾಗಾಗಿ ಇದೇ ವಿಡಿಯೋದಲ್ಲಿ ನಾನು ಮತ್ತೆ ಹೋಗಿ ನಾನು ಏನೇನೆಲ್ಲ ಸಿಲ್ವರ್ನ ಶಾಪಿಂಗ್ ಮಾಡ್ಕೊಂಡ್ಬಂದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಮಾರ್ನಿಂಗ್ ಅಷ್ಟರಲ್ಲಿ ನಾನು ಪೂಜೆಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೆ. ಅಂದರೆ ಈ ವರ್ಷ ಸ್ಟೆಪ್ಸ್ ಎಲ್ಲ ಮಾಡಿಬಿಟ್ಟು ನಾನು ಜೋಡಿಸ್ಕೊಂಡಿದ್ನಲ್ಲ ಲಕ್ಷ್ಮಿ ಮುಂದೆ, ಅದೆಲ್ಲ ತುಂಬಾ ಚೆನ್ನಾಗಿಯೇ ಕಾಣಿಸ್ತಾ ಇತ್ತು. ಲಕ್ಷ್ಮಿ ಅಂತೂ ತುಂಬಾ ಕಳ್ಕಳಿಯಾಗಿ ಕಾಣಿಸ್ತಾ ಇತ್ತು. ಇನ್ನು ದೀಪ ಹಚ್ಚಿ ಪೂಜೆನ ಶುರು ಮಾಡಬೇಕು. ದೇವ್ರ ಮುಂದೆ ನಾನು ಮೊದಲಿಗೆ ದೀಪನ ಹಚ್ಚಿಸ್ಬಿಟ್ಟು ಇಲ್ಲಿ ಕಂಕಣ ಕಟ್ಟಿಸ್ಕೊಳೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಕಂಕಣ ಕಟ್ಟೋಕ್ಕಿಂತ ಮುಂಚೆ ಶಂಕರ್ ನನಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಸೊ ಅರಿಶಿನ ಕುಂಕುಮ ಎಲ್ಲ ಇಡಿಸ್ಕೊಂಡು ಕಂಕಣನ ಕಟ್ಟಿಸ್ಕೊಳ್ಬೇಕು. ಸೊ ಹಾಗಾಗಿ ಫಸ್ಟ್ ನಾನು ಕಟ್ಟಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶಂಕರ್ ಇಟ್ಕೊಂಡಿರುವಂತಹ ಈ ಒಂದು ಕುಬೇರ ಪ್ಲೇಟ್ ಆಗಿರ್ಬೋದು ಸಿಲ್ವರ್ದು, ಹಾಗೆಯೇ 4 ಬೆಳ್ಳಿ ಬಟ್ಲುಗಳು ಮತ್ತು ಸಿಲ್ವರ್ದೇನೆ ಲೀಫ್, ಹಾಗೆಯೇ ಒಂದು ಸಿಲ್ವರ್ದು ಫ್ಲವರ್. ಇದಿಷ್ಟನ್ನು ನಾನು ಫಸ್ಟು ಸಿಲ್ವರ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಈ ವರ್ಷದ ಹಬ್ಬಕ್ಕೆ ಅಂತ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೈಕ್ ಡಿಸೈನ್ ಎಲ್ಲ ಯಾವ ರೀತಿಯಾಗಿದೆ ಮತ್ತು ನಾನು ಯಾವ ಶಾಪಲ್ಲಿ ಸಿಲ್ವರ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು, ಏನೇನೆಲ್ಲ ತೊಗೊಂಡು ಬಂದಿದ್ದು, ಇದೆಲ್ಲ ನಿಮಗೆ
ನನ್ನ ಪ್ರೀವಿಯಸ್ ಸಿಲ್ವರ್ ಶಾಪಿಂಗ್ ವಿಡಿಯೋನ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಒಂದು ವಿಡಿಯೋದಲ್ಲಿ ನಾನು ಶಾಪ್ ಅಡ್ರೆಸ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ವಿಡಿಯೋನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಬೇಕಾದ ಯಾವುದೇ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. अष्टोत्तर शतनाम पूजा। ओम वरलक्ष्मी नमः। ओम पद्मनिलयाय नमः। ओम लोकमात्रे नमः। ओम पद्मवासिन्यै नमः। ओम हरिप्रियाय नमः। ओम महालक्ष्म्यै नमः। ओम क्षीराब्धितनयाय नमः। ओम रमायै नमः। ओम इंदिरायै नमः। वरमहालक्ष्मी व्रतकथा सारवो। ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು.
ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನಕಾದಿಗಳೇ ಕೇಳಿ, ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ವ್ರತವುಂಟು. ಅದನ್ನು ಈಗ ನಿಮಗೆ ಹೇಳುತ್ತೇನೆ. ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಮಥಾದಿ ಗಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ. ಅಲ್ಲಿ ಅನೇಕ ನದಿ ನದಗಳು ಹರಿಯುತ್ತಾ ಇವೆ, ಅನೇಕ ಪುಣ್ಯ ತೀರ್ಥಗಳು ಇವೆ. ಆಲ, ಬೇಲ, ಅಶ್ವತ್ಥ, ಪಾದರಿ, ಹೊನ್ನೆ ಮೊದಲಾದ ದಿವ್ಯ ವೃಕ್ಷಗಳು, ಕಾಮಧೇನು, ಕಲ್ಪವೃಕ್ಷಗಳು ಇವುಗಳಿಗೆಲ್ಲ ಆವಾಸ ಸ್ಥಾನವಾಗಿಯೂ ಇದೆ. ಬ್ರಹ್ಮೇಂದ್ರಾದಿ ಮರದ್ಗಣಗಳು, ಬ್ರಹ್ಮ ಋಷಿಗಳೇ ಮೊದಲಾದವರು, ಅನೇಕ ರಾಜರ್ಷಿಗಳು ವಾಸಿಸುತ್ತಲಿದ್ದಾರೆ. ಅಲ್ಲಿ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ ವಿದ್ಯಾಧರರು, ಅಷ್ಟವಸುಗಳು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಅನೇಕ ದೇವತಾಗಣವು ಯಾವಾಗಲೂ ದೇವರನ್ನು ಸ್ಮರಿಸುತ್ತಾರೆ, ಅವನ ಮಹಿಮೆಯನ್ನು ಕೊಂಡಾಡುತ್ತಲಿರುವರು. ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿರುವಂತಹದ್ದು. ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು. ಭವಾನಿ ದೇವಿಯೇ ಕೇಳು, ವರಮಹಾಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದದ್ದು, ಐಶ್ವರ್ಯಪ್ರದವಾದದ್ದು. ಅಂತಹ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನದ ಹಿಂದಿನ ಶುಕ್ರವಾರದಲ್ಲಿ, ಅಂದರೆ 2ನೇ ಅಥವಾ 3ನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದರು. ಆ ವ್ರತ ವಿಧಾನವು ಹೇಗೆಂದು ಪಾರ್ವತೀ ದೇವಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ, ಪರ್ವತ ಪುತ್ರಿಗೆ ಕೇಳು. ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿ ಪುರಸ್ಸರವಾಗಿ ಪೂಜೆ ಮಾಡಬೇಕು. ಅಂತಹವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ. ಈ ವ್ರತದ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು, ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ವಿದರ್ಭವೆಂಬುದೊಂದು ದೇಶ, ಇದರಲ್ಲಿ ಕುಂಡಲಿನಿ ನಗರವೆಂಬುದೊಂದು. ಆ ತಿಂಗಳಿನ 2ನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು. ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದಿದ್ದರು.